Determine the AP whose third term is 16 and seventh term exceeds the fifth term by 12. So ಏನು ಕೊಟ್ಟಿದ್ದಾರೆ ಹುಡುಗರ? Determine the third term. Sorry, determine the AP whose. Determine the AP ಅಂತ ಹೇಳಿದ್ರೆ AP ಕಂಡುಹಿಡಿಯಿರಿ. Whose third term is 16. Seventh term exceeds the fifth term by 12. ಸೊ ಪಾಸ್ ಮಾಡಿ ಬರೀರಿ ಕಿವನ್ನ, ಆವಾಗನೇ ಕಷ್ಟ ಇರೋದು. ಹಾ, ಥರ್ಡ್ ಟರ್ಮ್ ಇಸ್ ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು, ಸೊ ಥರ್ಡ್ ಟರ್ಮ್ ಇಸ್ ಈಕ್ವಲ್ ಟು 16. ಅದಾದ್ಮೇಲೆ ಸೆವೆನ್ ಟರ್ಮ್ ಎಕ್ಸೀಸ್ ದ ಫಿಫ್ತ್ ಟರ್ಮ್. ಸೆವೆನ್ ಟರ್ಮ್ ಎಕ್ಸೀಸ್ ಅಂತ ಹೇಳಿದ್ರೆ ನೋಡಿದ್ರ ಹೆಚ್ಚಿದೆ. ಸೆವೆನ್ ಟರ್ಮ್ ಐದನೇ ಟರ್ಮ್ಗಿಂತ ಹೆಚ್ಚಿದೆ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಅಲ್ವಾ? ಕಂಪೇರ್ ಮಾಡಬೇಕು ಅಂದ್ರೆ ಡಿವಿಷನ್ ಮಾಡಬೇಕು, ಇಲ್ಲ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಎಷ್ಟು ಹೆಚ್ಚಿದೆ? 12 ಯೂನಿಟ್ ಹೆಚ್ಚಿದೆ ಅಲ್ವಾ? ಸೊ ಮುಂದಿನ ಭಾಗ ಏನ್ ಕೇಳ್ತಾ ಇದ್ದಾರೆ? AP ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ A1 A2 A3 ಆ ಥರ ಒಂದು 3-4 ಟರ್ಮ್ ಬರಿಬೇಕಾಗುತ್ತೆ. ಸೊ ಮೊದಲನೇದಾಗಿ ಡಿ ಕಂಡುಹಿಡಿಬೇಕು. ಡಿ ವ್ಯಾಲ್ಯೂ ಹೇಗೆ ಕಂಡುಹಿಡಿತೀರಾ? ಸಿಂಪಲ್. ಡಿ ಇಸ್ ಈಕ್ವಲ್ ಟು AM ಮೈನಸ್ AN ಡಿವೈಡ್ ಬೈ M ಮೈನಸ್ N. ಬಟ್ ಇಲ್ಲಿ 2 ಟರ್ಮ್ ಗೊತ್ತಿಲ್ಲ ನಮಗೆ. A3 ಗೊತ್ತು, ಬಟ್ A4 A5 ಆ ಥರ ಏನು ಬೇರೆ ಏನು ಗೊತ್ತಿಲ್ಲ. ಹೇಗೆ ಕಂಡುಹಿಡಿಯೋದು ಡಿನ? ಇಲ್ಲೇ ಇದೆ ನೋಡಿ, A7 ಮೈನಸ್ A5 ಡಿವೈಡೆಡ್ ಬೈ 7 ಮೈನಸ್ 5 ಅಲ್ವಾ? ಇವೆರಡು ನಡುವೆ 2 ಡಿ ಬರುತ್ತೆ. ಸೊ ಇಲ್ಲೂ ಕೂಡ 7 ಮೈನಸ್ 5 2 ಬರುತ್ತೆ. ಸೊ ಹೇಳಬೇಕು ಅಂತ ಹೇಳಿದ್ರೆ 12/2 ಸಿಂಪಲ್ ಸಬ್ಸ್ಟಿಟ್ಯೂಷನ್ ಅಲ್ವಾ? ಸರಿನಾ? ಒಪ್ಕೊಂಡ್ರೆ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಧಾನ ನೋಡ್ಕೊಳ್ಳಿ. ಸೊ ದಿಸ್ ಇಸ್ 6. ಡಿ ಗೊತ್ತಾಗಿದೆ, A3 ಗೊತ್ತಿದೆ. ಇವಾಗ ಹೇಗೆ ಕಂಡುಹಿಡಿಬಹುದು? ವರ್ಕಿಂಗ್. ಸೊ ಫಾರ್ಮುಲಾ ಏನು ಬರುತ್ತೆ? A is equal to A plus N minus 1 into D. En actually. So A3 is equal to A plus 2 into D. A3 ಒಂದು 16, D ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, 6. ಸೊ A plus 12. ಸೊ ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ, ನೋಡ್ಸೋದು 4. ಸೊ ಮೊದಲನೇ ಟರ್ಮ್ ಗೊತ್ತಿದೆ, ಇನ್ನು ಮಿಕ್ಕಿದೆಲ್ಲ ಬರೆಯೋದು ಈಸಿ. ಸೊ therefore the AP is 4, second term is 10, 16, 22 ... ಇದು ನಿಮ್ಮ ಉತ್ತರ.